ಗ್ರಾಮದಲ್ಲಿ NPL ಸೀಸನ್ 4 ಫುಲ್ ಪಿಚ್ ಕ್ರಿಕೆಟ್ ನರಸಾಪುರ ಪ್ರೀಮಿಯರ್ ಲೀಗ್ 2025 ಪಂದ್ಯಾವಳಿ ಚಾಲನೆ ನೀಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಹೂರ್ ಹಾಜಿ. ಈ ಒಂದು NPL ಸೀಸನ್ 4 ಫುಲ್ ಪಿಚ್ ಕ್ರಿಕೆಟ್ ನರಸಾಪುರ ಪ್ರೀಮಿಯರ್ ಲೀಗ್ 2025 ಪಂದ್ಯಾವಳಿಗಳಿಗೆ ಪ್ರಥಮ ಬಹುಮಾನ 20,000 ರೂಪಾಯಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಬೆಳಗಾವಿ ಮಾಜಿ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಯುವಕರ ಕಣ್ಮಣಿ ನೆಚ್ಚಿನ ನಾಯಕ ಮತ್ತು ದಾನಿಗಳ ಸರದಾರ ಬಡವರ ಬಂಧು ಶ್ರೀ ಜಹೂರ್ ಹಾಜಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಮಾನಗಳಲ್ಲಿ ಮತ್ತೆ ಹೆಚ್ಚಿನ ಮೊತ್ತದ ಬಹುಮಾನಗಳನ್ನು ನೀಡುತ್ತೇನೆಂದು ಗ್ರಾಮದ ಯುವಕರಿಗೆ ಭರವಸೆ ನೀಡಿ, ಗ್ರಾಮೀಣ ಭಾಗದಲ್ಲಿ ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು. ಶಿಕ್ಷಣ ಕಲಿಯುವವರಿಗೆ ನಾನು ನನ್ನ ಕಡೆಯಿಂದ ಶಿಕ್ಷಣಕ್ಕಾಗಿ ಸಹಾಯ ಮಾಡುತ್ತೇನೆ ಎಂದರು. ಈ ಸಮಯದಲ್ಲಿ ಗ್ರಾಮದ ಹಿರಿಯರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಜನರ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಆತ್ಮೀಯ ಸಹೋದರರಾದಂಥ ಸಿಕಂದರ್ ಮಧು ಅವರೇ, ಅಜ್ಜನವರೇ, ಹಳ್ಳಿಯವರೇ, ಹಿರೇಮಠವರೇ, ಇಲ್ಲಿ ನಡೆದಂಥ ಎಲ್ಲ ನರಸಾಪುರ ಗ್ರಾಮದ ಹಿರಿಯರೇ ಹಾಗೂ ಯುವ ಮಿತ್ರರೇ, ಇದು 4ನೇ ಸೀಸನ್ ಕಾಣುತ್ತೆ. ತಾವು ಏನು ತಮ್ಮ ಊರದ ಅಷ್ಟೇ ಇದನ್ನು ಮಾಡಿರೋ, ಬೇರೆ ಕಡೆ ಇಲ್ಲ, ಲೋಕಲ್ ಅಷ್ಟೇ. ಎಲ್ಲ ಹುಡುಗರು ತಾವು ಏನಿತ್ತು ತಮ್ಮ ಆಟ ಏನು ಆಡ್ತಿರಲ್ಲ ನಿಷ್ಠೆಯಿಂದ, ಯಾಕಂದ್ರೆ ನಿರ್ಣಾಯಕರ ಅಂತಿಮ ಅಂತ ತಿಳ್ಕೋಬೇಕು. ನಿಮ್ಮದೇ ಊರಿನ ಎಲ್ಲಾ ಟೀಮ್ಗಳು 10 ಮಾಡ್ಯಾರ, 8 ಮಾಡ್ರಿ, 4 ಟೀಮ್ ಮಾಡಿ, 4 ಟೀಮ್ ಮಾಡಿದ್ದಾರೆ. ಅಲ್ಲಿ 4 ಟೀಮ್ನಲ್ಲಿ ಫಸ್ಟ್ ಯಾವ್ದು ಗೆಲ್ತ ನಿಮ್ಮ ಊರನವ್ರು ಇರ್ತಾರೆ, ಸೆಕೆಂಡ್ ಗೆದ್ರು ನಿಮ್ಮ ಊರನವ್ರು ಇರ್ತಾರೆ, ಸೋತಾರಾದ್ರೂ ನಿಮ್ಮ ಊರನವ್ರು ಇರ್ತಾರೆ. ಯಾವುದೇ ತರಹದ ನ್ಯಾಯ ತಕರೆ ಮಾಡಬಾರ್ದು. ನೀವು ಸರಳವಾಗಿ ಈ ಸಲ ಈ NPL ಸೀಸನ್ ಮುಗಿಸಿ ಬಹಳ ಅಚ್ಚುಕಟ್ಟಾಗಿ ನೀವು ಮಾಡಿದ್ರೆ ಮುಂದಿನ ಬರುವ ದಿನಮಾನದಲ್ಲಿ ಈಗ 20,000 ಕೊಟ್ಟಿದ್ದಾನೆ ನಾನು. ಇದ ವೇದಿಕೆ ಮೇಲೆ ನಿಮ್ಗೆ ಒಂದು ಆಶ್ವಾಸನೆ ಕೊಡ್ತೀನಿ, ಮುಂದಿನ ಸಾರಿ 50,000 ನೀವು ತಾಲೂಕ ತುಂಬಾ ಕರಿತೀನಿ ಅಂದ್ರೆ 1 ಲಕ್ಷ ರೂಪಾಯಿ ಫುಲ್ ಪಿಚ್ 1 ಲಕ್ಷ ರೂಪಾಯಿ ಬಹುಮಾನ ನಂದ. ಅದನ್ನ ಅಚ್ಚುಕಟ್ಟಾಗಿ ನಾವು ಬರ್ತೀವಿ, ನಿಮ್ ಕೂಡ ಕೈ ಜೋಡಿಸ್ತೀವಿ. ಯಾಕಂದ್ರೆ ನಾವು ಆಟಗಾರ, ನಾವು ಕ್ರಿಕೆಟ್ ಪ್ರೇಮಿ. ಯಾಕಂದ್ರೆ ಮೊದಲು ನಾವು ಕ್ರಿಕೆಟ್ ಆಡಿವ್. ಯಾವ ತರ ಮಾಡೋದು ನಾವು ನೀವು ಕೂಡಿಸಿ ಸೇರ್ಕೊಂಡು ಆ ಬಹುಮಾನ ಕೊಡ್ತೀನಿ, ಅದ್ರ ಜೊತೆ ನಿಮ್ ಜೊತೆ ನಾ ಇರ್ತೀನಿ. ಯಾವಾಗ ಕರೀರಿ ಅಂಪೈರ್ ರೀತಿ ಹೊರಗಿನ ಅವ್ರನ್ನ ತರ್ಸೋನು, ಯಾಕಂದ್ರೆ ಪಾರ್ಸಾಲಿಟಿ ಆಗಬಾರ್ದು, ಊರಿನ ಹೆಸರು ಕೆಡಬಾರ್ದು ಅಷ್ಟೇ. ನೀವು ಯುವಕರು ಏನು ನರಸಾಪುರ ಯುವಕರು ನೀವು 1 ಲಕ್ಷ ಏನು ಆಡಿಸ್ತೀನಿ ಅಂತಿರಲ್ಲ, ಇಡೀ ನಮ್ಮ ತಾಲೂಕಲ್ಲ ನಮ್ಮ ಜಿಲ್ಲೆಯಲ್ಲಿ ಹೆಸರಾಗಬೇಕು ಅಂತ ಟೂರ್ನಮೆಂಟ್ ಮಾಡೋಣ. ಮುಂದೆ ಬರುವ ದಿನಮಾನದಲ್ಲಿ ನಿಮ್ಮ ದೇವರು ಶಕ್ತಿ ತೋಳಿ ವಿದ್ಯಾವಂತರಾಗ್ರಿ. ಯಾಕಂದ್ರೆ ಶಾಲೆ ಕಲಿಯುವ ಹುಡುಗರದಾರ ಕಾಂತಾರ, ವಿದ್ಯಾಭ್ಯಾಸ ಮಾಡ್ರಿ. ಬರುವ ಪೀಳಿಗೆಗಳಿಗೆ ನಾವು ಏನು ನಮ್ಮ ಊರಲ್ಲಿ ಕಾಲೇಜ್ ಅಥವಾ ಹೈಸ್ಕೂಲ್ ಹೋಗ್ತಾರ, ಅವರಿಗೆ ನನ್ನ ಒಂದು ಉಪದೇಶ, ಒಬ್ಬೊಬ್ಬರಿಗೆ ಟ್ಯೂಷನ್ ಕಲಿಲಿಕ್ಕೆ ಆಗಂಗಿಲ್ಲ, ಹೋಗಕ್ಕೆ ಆಗಂಗಿಲ್ಲ. ನಿಮ್ಮಲ್ಲಿನೇ ಕಲ್ತಾವ್ರು ಇರ್ತಾರೆ, ಯಾರೊಬ್ಬರು ಬಿಟ್ಟಿರ್ತಾರ. ಅಂಥವ್ರಿಗೆ ನೀವೇನ್ ಮಾಡ್ರಪ್ಪ ಅಂದ್ರೆ ಎಲ್ಲ ಯಂಗ್ಸ್ಟಾರ್, ನಾವು ಸಿಕಂದ್ರಾಗಲಿ, ಇವ್ರು ಪೊಲೀಸ್ ಇಲಾಖೆ ಅವರಾಗ್ಲಿ, ಹಳ್ಳಿ ಅವರಾಗ್ಲಿ, ಇವ್ರು ಏನದಾರಲ್ಲ, ನಾನು ಒಬ್ಬ ಅದ್ರಾಗ ಒಬ್ಬನ್ ನೇಮಿಸಿ ನಿಮ್ಮಲ್ಲಿನ ಟ್ಯೂಷನ್ ಕೊಡಕ್ ಚಾಲು ಮಾಡ್ರಿ. ಅವ್ನಿಗೇನ್ ಪೇಮೆಂಟ್ ಕೊಡ್ತಿರಲ್ಲ ತಿಂಗಳ ನಾನು ಕೊಡಾಕ್ತಿದ್ದೆ, ನಾನು ಭಾಗಿಯಾಗ್ತೀನಿ ಅದ್ರಾಗ. ಯಾಕಂದ್ರೆ ನಾವು ಎಜುಕೇಶನ್ ಕಲಿತ್ರೆ ಮಾತ್ರ ನಾವು ಸಾಧನೆ ಮಾಡಕ್ಕೆ ಸಾಧ್ಯ ಐತಿ, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನನ್ನು ಕರೆಯಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.